दोषं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 10ನೇ ಗದ್ಯ ಪಥಿ ಪಥಿ ಚ ಮುಗ್ಧಭಾವೇನ ತತ್ರ ತತ್ರ ವಿಷಕ್ತಮತಿ ಪ್ರಣಯ ಸಾರಹೃದಯಃ ಕಾರ್ಪಣ್ಯಾತ್ ಸ್ಕಂಧೇನೋದ್ವಹತಿ ಏವಮುತ್ಸಂಗೇ ಉರಸಿ ಚ ಅವಧಾಯೋಪಲಾಳಯನ್ ಪರಮಾಂ ಅವಾಪಮುದಂ. ಭರತ ಚಕ್ರವರ್ತಿ ಆ ಜಿಂಕೆ ಮರಿಯನ್ನ ತಾನು ಕಾಡಿಗೆ ಹೋಗುವಾಗಲೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದ ಅಂತ ಹಿಂದಿನ ಗದ್ಯದಲ್ಲಿ ನೋಡಿದ್ವಿ. ತಾನು ಕಾಡಿಗೆ ಹೂವು, ದರ್ಬೆ, ಸಮಿತ್ತು ಮೊದಲಾದವುಗಳನ್ನ ತರಲಿಕ್ಕೆ ಹೋಗುವಾಗಲೂ ಕೂಡ ನಾಯಿ, ನರಿ, ತೋಳ ಮೊದಲಾದವುಗಳ ಕಾಟ, ಏನಾದರೂ ಅಪಾಯ ಬರಬಹುದು ಅಂತ ಆಶಂಕೆಯಿಂದ ಆ ಜಿಂಕೆ ಮರಿಯನ್ನು ಕೂಡ ತಾನು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದ ಅಂತ. ಹೋಗುವಾಗ ದಾರಿಯಲ್ಲಿ ಆ ಜಿಂಕೆ ಮರಿ ಮುಗ್ಧ ಭಾವದಿಂದ, ಮಗು ಇನ್ನೂ ಸರಿಯಾಗಿ ನಡಿಲಿಕ್ಕೆ ಬರೋದಿಲ್ಲ, ಅಲ್ಲಲ್ಲಲ್ಲಿ ಬೀಳ್ತಾ ಇತ್ತು, ತೇಳ್ತಾ ಇತ್ತು. ಆ ರೀತಿ ಬೀಳೋದು ಏಳೋದು ಮಾಡಿಕೊಂಡು ಆ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗೋದನ್ನ ನೋಡಿ ಅದರ ಮೇಲಿನ ವಾತ್ಸಲ್ಯದಿಂದ ಎದೆ ತುಂಬಿ ಪರವಶತೆಯಿಂದ ಅದನ್ನ ಎತ್ತಿ ಹೆಗಲ ಮೇಲೆ ಇಟ್ಟುಕೊಳ್ತಾ ಇದ್ದಂತೆ. ಸಾರಹೃದಯ, ಪ್ರಣಯ ಸಾರಹೃದಯ ಕಾರ್ಪಣ್ಯಾತ್ ಸ್ಕಂಧೇನ ಉದ್ವಹತಿ. ಆ ಜಿಂಕೆ ಮರಿಯ ಮೇಲಿನ ಮೋಹದಿಂದ, ವಾತ್ಸಲ್ಯದಿಂದ ಅದನ್ನ ಹೆಗಲ ಮೇಲೆ ಏರಿಸ್ಕೊಳ್ತಾ ಇದ್ದ. ಅಲ್ಲಲ್ಲಿ ದಾರಿಯಲ್ಲಿ ಪತಿ ಪತಿ ಚ ಮುಗ್ಧ ಭಾವೇನ, ಅದು ಬೀಳ್ತಾ ಇತ್ತು. ಬಿದ್ದಾಗ ಅದನ್ನ ಎತ್ತಿ ತನ್ನ ಹೆಗಲ ಮೇಲೆ ಕೂಡ ಇಟ್ಟುಕೊಂಡು ಓಡಾಡ್ತಾ ಇದ್ದ. ಈ ರೀತಿ ಹೆಗಲ ಮೇಲೆ ಇಟ್ಟುಕೊಳ್ಳೋದು, ತೊಡೆ ಮೇಲೆ ಇಟ್ಟುಕೊಳ್ಳೋದು,
ಎದೆ ಮೇಲೆ ಇಟ್ಟುಕೊಂಡು ತಬ್ಬಿ ಮುದ್ದಾಡೋದು, ಈ ರೀತಿಯಲ್ಲಿ ಮಾಡ್ತಾ ಅದರ ಜೊತೆಯಲ್ಲೇ ಪರಮಾನಂದವನ್ನು ಹೊಂದಿಬಿಟ್ಟ. ಉರಸಿಚ ಅವಧಾಯ ಉಪಲಾಳಯನ್ ಪರಮಾಂ ಅವಾಪ ಮುದಂ ಅಂತ. ಅದನ್ನ ಆಟ ಆಡಿಸೋದ್ರಲ್ಲೇ, ಅದನ್ನ ಮುದ್ದಾಡೋದ್ರಲ್ಲೇ, ಅದರಲ್ಲೇ ಆನಂದವನ್ನ ಹೊಂದಿದ ಈ ಭರತ. ಪಥಿ ಪಥಿ ಚ ಮುಗ್ಧ ಭಾವೇನ ತತ್ರ ತತ್ರ ವಿಷಕ್ತಮತಿ ಪ್ರಣಯಸಾರ ಹೃದಯ ಕಾರ್ಪಣ್ಯಾತ್ ಸ್ಕಂಧೇನ ಉದ್ವಹತಿ. ಏವಂ ಉತ್ಸಂಗೇ ಉರಸಿ ಚ ಅವಧಾಯ ಉಪಲಾಳಯನ್ ಪರಮಾಂ ಅವಾಪ ಮುದಂ. ಕ್ರಿಯಾಯಾಂ ನಿರ್ವರ್ತ್ಯಮಾನಾಯಾಂ ಅಂತರಾಳ ಉತ್ಥಾಯೋತ್ಥಾಯ ಯದೈನಮಭಿಚಕ್ಷೀತ ತರ್ಹಿ ವಾಸ ವರ್ಷಪತಿಃ ಪ್ರಕೃತಿಸ್ಥೇನ ಮನಸಾ ತಸ್ಮೈ ಹಾಶಿಷ ಆಶಾಸ್ತೆ ಸ್ವಸ್ತಿ ಸ್ಯಾದ್ ವತ್ಸತೆ ಸರ್ವತ ಇತಿ. ಇವನು ತನ್ನ ನಿತ್ಯ ನೈಮಿತ್ಯಕ ಕರ್ಮಗಳನ್ನ ಏನು ಮಾಡ್ತಾ ಇದ್ನಲ್ಲ, ಅವಶ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಕಾಲ ಕಾಲದಲ್ಲಿ ಮಾಡ್ತಾ ಇದ್ದ. ಆ ಸಮಯದಲ್ಲೂ ಕೂಡ ಮತ್ತೆ ಮತ್ತೆ ಎದ್ದು ಅದನ್ನ ನೋಡ್ತಾ ಇದ್ದಂತೆ. ಕ್ರಿಯಾಯಾಮ್ ನಿರ್ವರ್ತ್ಯಮಾನಾಯಾಂ, ತನ್ನ ನಿತ್ಯ ನೈಮಿತ್ತಿಕ ಕ್ರಿಯೆಗಳು ನಡೀತಾ ಇರುವಾಗಲೂ ಕೂಡ ಅಂತರಾಲೇ ಉತ್ಥಾಯ, ಮಧ್ಯ ಮಧ್ಯದಲ್ಲಿ ಎದ್ದು ಬಂದು ಅದು ಸರಿಯಾಗಿದೆಯೋ ಇಲ್ಲೋ, ಏನ್ ಮಾಡ್ತಾ ಇದೆ ಅಂತ ಅವಾಗವಾಗ ಬಂದು ನೋಡ್ತಾ ಇದ್ದಂತೆ. ಅಷ್ಟು ಅದರ ಮೇಲೆ ಪ್ರೀತಿ. ಅದು ಅವನ ಕಣ್ಣಿಗೆ ಬಿದ್ದರನೆ ಅವನಿಗೆ ಮನಸ್ಸಿಗೆ ಸಮಾಧಾನ. ಅವನ ಕಣ್ಣಿಂದ ಸ್ವಲ್ಪ ದೂರ ಎಲ್ಲಾದ್ರೂ ಹೋಯ್ತು ಆಟ ಆಡ್ಲಿಕ್ಕೆ ಅಂದ್ರೆ ಅವನಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ. ಹಾಗಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡುವಾಗಲೂ ಆವಾಗ ಎದ್ದು ಹೋಗಿ ಅದನ್ನ ನೋಡ್ತಾ ಇದ್ದ. ಅದಕ್ಕೆ ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿದ. ಆಶಿಷ ಆಶಾಸ್ತೆ ಸ್ವಸ್ಯಾದ್ವತ್ಸತೆ ಸರ್ವತ ಇತಿ. ಮಗು, ನಿನಗೆ ಎಲ್ಲಾ ಕಡೆ ಶುಭ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಆ ಮಗುವಿಗೆ ಆಶೀರ್ವಾದವನ್ನ ಮಾಡಿದ. ಅದನ್ನ ನೋಡ್ತಾ ನೋಡ್ತಾ ಆನಂದವನ್ನ ಅನುಭವಿಸ್ತಾ ಇದ್ದ. ವರ್ಷಪತಿ ಅಂತ ಇಲ್ಲಿ ಅವನನ್ನ ಕರೆದಿದ್ದಾರೆ. ವರ್ಷಪತಿ ಅಂತಂದ್ರೆ ಈ ಇಡೀ ಭರತ ವರ್ಷದ ಪತಿ, ಒಡೆಯ, ಆ ಭರತ ಚಕ್ರವರ್ತಿ, ಇಡೀ ಭರತ ಖಂಡಕ್ಕೆನೆ ಒಡೆಯನಾಗಿದ್ದವನು. ಅಂತಹ ಭರತ ಈಗ ಈ ಒಂದು ಜಿಂಕೆ ಮರಿ ಮೇಲೆ ಅಷ್ಟೊಂದು ವಾತ್ಸಲ್ಯವನ್ನ ಇಟ್ಟು ಅದರ ಲಾಲನೆ ಪೋಲನೆಯಲ್ಲೇನೆ ಕಾಲ ಕಳೀತಾ ಇದ್ದಾನೆ. ಕ್ರಿಯಾಯಾಂ ನಿರ್ವರ್ತ್ಯಮಾನಾಯಾಂ ಅಂತರಾಳೇ ಉತ್ಥಾಯ ಯದೈನಂ ಅಭಿಚಕ್ಷೀತ ತರ್ಹಿ ವಾಸ ವರ್ಷಪತಿ ಪ್ರಕೃತಿಸ್ಥೇನ ಮನಸಾ ತಸ್ಮೈ ಹಾಶಿಷ ಆಶಾಸ್ತೆ ಸ್ವಸ್ತಿ ಸ್ಯಾದ್ ವತ್ಸತೆ ಸರ್ವತ ಇತಿ. ಅನ್ಯದಾತು ಭೃಶಂ ಉದ್ವಿಗ್ನಮನ ನಷ್ಟದ್ರವಿಣ ಇವ ಕೃಪಣಃ ಸ ಕರುಣಮತಿತರ್ಷೇಣ ಹರಿಣ ಕುಣಕ ವಿರಹ ವಿಹ್ವಲ ಹೃದಯ ಸಂತಾಪಃ ತಮೇವ ಅನುಶೋಚನ್ ಕಿಲ ಕಶ್ಮಲಂ ಮಹದಭಿರಂಭಿತ ಇತಿ ಹೋವಾಚ. ಅವಾಗವಾಗ ಎದ್ದು ಹೋಗಿ ನೋಡ್ತಾ ಇದ್ದ ಅಂತ ಹೇಳಿದ್ರು. ಅದು ಚಿಕ್ಕ ಮಗು, ಆಟ ಆಡ್ಲಿಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು. ಒಂದ್ ವೇಳೆ ಅವನ ಕಣ್ಣಿಗೆ ಬೀಳ್ಲಿಲ್ಲ ಅಂತಾದ್ರೆ ಮನಸ್ಸಿಗೆ ಬಹಳ ಉದ್ವೇಗ ಆಗ್ತಿತ್ತಂತೆ ಅವನಿಗೆ, ಎಲ್ಲಿ ಹೋಯ್ತೋ ಏನೋ ಅಂತ. ಅದು ತನ್ನ ಕಣ್ಣಿಗೆ ಬಿದ್ರೇನೆ ಸಮಾಧಾನ. ಒಂದ್ ವೇಳೆ ಅವನ ಕಣ್ಣಿಗೆ ಬೀಳ್ಲಿಲ್ಲ ಅಂತಾದ್ರೆ ಉದ್ವಿಗ್ನ ಮನಃ, ಅವನ ಮನಸ್ಸಿನಲ್ಲಿ ಉದ್ವೇಗ ಆಗ್ತಿತ್ತು.
ಏನೋ ಭಾರೀ ದೊಡ್ಡ ಸಂಪತ್ತನ್ನ ಕಳ್ಕೊಂಡು ಬಿಟ್ಟವರಂತೆ ಆಗಿಬಿಡ್ತಿದ್ದಂತೆ. ನಷ್ಟದ್ರವಿಣ ಇವ ಕೃಪಣ. ಅದು ಕಣ್ಣಿಗೆ ಬೀಳಲಿಲ್ಲ, ಎಲ್ಲೋ ದೂರ ಹೋಯ್ತು ಅಂತಾದ್ರೆ ಏನೋ ದೊಡ್ಡ ಸಂಪತ್ತನ್ನ ನಾನು ಕಳ್ಕೊಂಡು ಬಿಟ್ಟೆ ಅನ್ನೋ ರೀತಿಯಲ್ಲಿ ಕೃಪಣನಂತೆ ಆಗ್ತಿದ್ದ, ಲೋಭಿಯಂತೆ ಆಗಿಬಿಡ್ತಾ ಇದ್ದ. ಅದರ ವಿರಹ ದುಃಖದಿಂದ ಎದೆಯಲ್ಲಿ ತುಂಬಾ ಸಂತಾಪವನ್ನ ಪಡ್ತಾ ಇದ್ದ. ಸಕರುಣಂ ಅತಿತರ್ಷೇಣ ಹರಿಣ ಕುಣಕ ವಿರಹ ವಿಕ್ವಲ ಹೃದಯ ಸಂತಾಪ. ಆ ಹರಿಣ ಕುಣಕ ಏನಿದೆ, ಜಿಂಕೆಯ ಮರಿ, ಅದರ ವಿರಹ ದುಃಖದಿಂದ ಅವನ ಹೃದಯ ಸಂತಾಪಗೊಳ್ತಾ ಇತ್ತು ಅಂತ. ಒಂದೊಂದ್ಸಲ ಬಹಳ ದುಃಖದಿಂದ ಕಣ್ಣೀರಿಡ್ತಾ ಕರುಣಾಜನಕವಾಗಿ ಅಳ್ತಾ ಇದ್ದಂತೆ. ಎಲ್ಲೋಯ್ತೋ ಏನೋ ಅಂತ ಅಷ್ಟೊಂದು ಉತ್ಕಂಠತೆ. ತಮೇವ ಅನುಶೋಚನ್ ಕಿಲ ಕಶ್ಮಲಂ ಅಭಿರಂಬಿತ ಇತಿ ಹೋವಾಚ. ಕರುಣಾಜನಕವಾಗಿ ಗೋಳಿಡ್ತಾ ಇದ್ದ. ಅದರ ಮೇಲೆ ಅಷ್ಟೊಂದು ವಾತ್ಸಲ್ಯ, ಅಷ್ಟೊಂದು ಪ್ರೀತಿ. ಅದು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಾದ್ರೆ ಹೀಗೆ ದುಃಖ ಪಡ್ತಿದ್ದ, ಏನೋ ಕಳ್ಕೊಂಡವರಂತೆ ಆಗ್ತಿತ್ತು ಅವನಿಗೆ. ಅನ್ಯದಾತು ಭೃಶಂ ಉದ್ವಿಗ್ನಮನಾಹ ನಷ್ಟದ್ರವಿಣಃ ಇವ ಕೃಪಣಃ ಸ ಕರುಣಂ ಅತಿತರ್ಷೇಣ ಹರಿಣ ಕುಣಕ ವಿರಹ ವಿಕ್ವಲ ಹೃದಯ ಸಂತಾಪಃ ತಮೇವ ಅನುಶೋಚನ್ ಕಿಲ ಕಶ್ಮಲಂ ಮಹದಭಿರಂಭಿತ ಇತಿ ಹೋವಾಚ. ಅಪಿ ಬತ ಸವೈ ಕೃಪಣಃ ಯೇಣ ಬಾಲಕೋ ಮೃತ ಹರಿಣೀ ಸುತೋ ಮಮಾನಾರ್ಯಸ್ಯ ಷಟಕಿತವಮತೇರಕೃತ ಸುಕೃತಸ್ಯ ಕೃತ ವಿಸ್ರಂಭ ಆತ್ಮಪ್ರತ್ಯಯೇನ ತದವಿಗಣಯನ್ ಸ್ವಜನ ಇವ ಆಗಮಿಷ್ಯತಿ. ಸ್ವಜನ ಇವ ಆಗಮಿಷ್ಯತಿ. ಒಂದ್ ವೇಳೆ ಅದು ಎಲ್ಲರೂ ದೂರ ಹೋಯ್ತು ಅಂತ ಆದ್ರೆ ಯಾವ ರೀತಿ ಗೋಳಿಡ್ತಾ ಇದ್ದ ಅಂದ್ರೆ, ಅಯ್ಯೋ ಪಾಪ, ಅನಾಥವಾದಂತಹ ಮರಿಜಿಂಕೆ, ಕೃಪಣಃ ಏಣ ಬಾಲಕಃ, ಮೃತಹರಿಣಿ ಸುತಃ, ತಾಯಿ ಇಲ್ಲದೆ ಇರತಕ್ಕಂತಹ ಕಂದ ನನ್ನನ್ನೇ ರಕ್ಷಕ ಅಂತ ನಂಬಿಕೊಂಡಿದೆ. ಆದರೆ ನಾನು ಶಠ ಹಿತವಮತಿ, ನಾನು ದುಷ್ಟ, ಧೂರ್ತ, ವಂಚಕ ಬುದ್ಧಿ ನಂದು, ನಾನು ಪುಣ್ಯವಂತ ಅಲ್ಲ. ನನ್ನನ್ನ ನಂಬಿಕೊಂಡು ಅದು ಬಂದಿದೆ, ಅದನ್ನ ನಾನು ಬಿಟ್ಬಿಟ್ನಲ್ಲ, ದೂರ ಹೋಯ್ತಲ್ಲ ಅದು ನನ್ನನ್ನು ಬಿಟ್ಟು. ಏನಾಗುತ್ತೋ ಏನೋ, ಯಾವುದೇ ತೊಂದರೆ ಇಲ್ಲದೆ ಪುನಃ ನನ್ನ ಹತ್ರ ಬರುತ್ತೆ ತಾನೆ. ಯಾವುದೇ ರೀತಿಯಾದ ಅಪಾಯವನ್ನು ತಂದುಕೊಳ್ಳದೆ ನನ್ನ ಮೇಲಿನ ವಿಶ್ವಾಸದಿಂದ ತಂದೆಯ ಹತ್ತಿರ ಮಗು ಬರುವಂತೆ ಆ ಮರಿ ಪುನಃ ಹಿಂತಿರುಗಿ ನನ್ನ ಹತ್ರ ಬರ್ತದೋ ಅಂತ ಹಿಂಗೆಲ್ಲ ವಿಚಾರ ಮಾಡ್ತಿದ್ದ. ಅದೆಲ್ಲಾದ್ರೂ ಸ್ವಲ್ಪ ದೂರ ಹೋದ್ರೆ, ಅನ್ಯದ ಅಂತ ಹಿಂದಿನ ಗದ್ಯದಲ್ಲಿ ಏನಿದೆ ಅದನ್ನ ಇಟ್ಕೊಳ್ಬೇಕು. ಅನ್ಯದ ಅಂದ್ರೆ ಅದು ಒಂದ್ ವೇಳೆ ಕಣ್ಣಿಗೆ ಕಾಣ್ಲಿಲ್ಲ ಅಂತ ಆದ್ರೆ ಈ ರೀತಿ ಎಲ್ಲ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದ, ನಾನು ಕೆಟ್ಟವನು, ಪಾಪ ಅದನ್ನ ಕೈ ಬಿಡಬಾರದು ನಾನು. ಶಠ ಹಿತವ, ಶಠ ಅಂತಂದ್ರೆ ವಂಚಕ ಅಂತ ಅರ್ಥ. ಆಚಾರ್ಯ ಶಠ ಕಿರಾತ ಅಂತಿದೆ, 2 ಪಾಠ ಇದೆ. ಹೌದು, ಅದನ್ನೇ ನೋಡ್ತಾ ಇದ್ದೀನಿ. ಕಿರಾತ ಮತೇಹಿ.
ಅಂತ ಇನ್ನೊಂದು ಪಾಠ ಇದೆ. ವಿಜಯಧ್ವಜ ತೀರ್ಥರು ಹಾ ಕಿರಾತ ಅಂತನ್ನೋ ಪಾಠವನ್ನು ತಗೊಂಡಿದ್ದಾರೆ. ಕಿರಾತ ಅಂದ್ರೆ ವ್ಯಾಧ. ವ್ಯಾಧ. ಶಠ ಕಿರಾತ ಇದ್ದಾನಲ್ಲ, ಮೋಸ ಮಾಡ್ತಕ್ಕಂತಹ ವ್ಯಾಧ, ಬೇಟೆಗಾರ, ಅದರ ಮೇಲೆ ವಿಶ್ವಾಸ ತೋರಿಸಿ ಆಮೇಲೆ ಅದನ್ನ ಕೊಲ್ತಾನೆ. ಆ ತರ ನಾನು ಹಾಗೆ ಶಠ ಕಿರಾತಮತಿ ಅಂತ ಅದನ್ನ ನನ್ನನ್ನು ನಂಬಿ ಬಂದಿದೆ ಅದು, ನಾನು ಅದನ್ನ ನಂಬಿಸಿ ಕೈ ಬಿಟ್ಟುಬಿಟ್ಟೆ ಅಂತ. ಧೂರ್ತ ನಾನು, ವಂಚಕ ಬುದ್ಧಿ ಉಳ್ಳವನು ನಾನು ಅಂತ ಆ ರೀತಿನೂ ಇಟ್ಟುಕೊಳ್ಬಹುದು. ಅಥವಾ ಶಠ ಕಿತವಮತಿ. ಕೇಳ್ತಾ ಇತ್ತು. ಕಿತವಮತಿ ಅಂತಂದ್ರೆ ಕೆಟ್ಟ ಬುದ್ಧಿ ಉಳ್ಳವನು ಅಂತ ಅಷ್ಟೇ ಅರ್ಥ. ಒಟ್ಟಿಗೆ ಅದು ಕೆಟ್ಟ ಬುದ್ಧಿ ಉಳ್ಳವನು ನಾನು, ದುಷ್ಟ ಬುದ್ಧಿ ಉಳ್ಳವನು. ಕೃತ ವಿಶ್ರಂಭ ಆತ್ಮಪ್ರತ್ಯಯನ, ನನ್ನ ಮೇಲಿನ ಮೇಲೆ ವಿಶ್ವಾಸದಿಂದ, ನನ್ನವರು ಅಂತ ನನ್ನನ್ನ ವಿಶ್ವಾಸದಿಂದ ನಂಬಿ ಇದ್ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ, ತದ್ ಅವಿಗಣಯನ್ ಅಂದ್ರೆ ನಾನು ಅದನ್ನು ದೂರ ಬಿಟ್ಟೆ ಅನ್ನೋದನ್ನೆಲ್ಲ ಮನಸ್ಸಿಗೆ ತಂದುಕೊಳ್ಳದೆ, ಸ್ವಜನ ಇವ ಆಗಮಿಷ್ಯತಿ. ಸ್ವಜನ ಇವ ಅಂದ್ರೆ ತಂದೆ ಹತ್ರ ಮಗು ಓಡಿ ಬರೋ ಹಾಗೆ ಅಂತ. ಸ್ವಜನಃ ಪುತ್ರ ಇವ ಅಂತ ಬರೀತಾರೆ ವಿಜಯಧ್ವಜ ತೀರ್ಥರು, ಯಾದವಾರ್ಯರು ಕೂಡ. ಮಗು ತಂದೆ ಹತ್ತಿರ ಓಡಿ ಬರುವ ಹಾಗೆ, ನನ್ನವರು ಅಂತ ಪ್ರೀತಿಯಿಂದ ಓಡಿ ಬರೋ ಹಾಗೆ ಈ ಮಗುವು ಕೂಡ ನನ್ನ ಮೇಲಿನ ವಿಶ್ವಾಸದಿಂದ ಅದು ಯಾವುದನ್ನೂ ತಲೆಗೆ ತಂದುಕೊಳ್ಳದೆ ಓಡಿ ಬರುತ್ತೆ ತಾನೆ ಅಂತ ಹೀಗೆಲ್ಲ ವಿಚಾರ ಮಾಡ್ತಾ ಇದ್ದಾನೆ. ಅಪಿಬತ ಸವೈ ಕೃಪಣ ಏಣ ಬಾಲಕೋ ಮೃತ ಹರಿಣೀಸುತೋ ಮಮ ಅನಾರ್ಯಸ್ಯ ಶಠ ಕಿತವಮತೇಃ ಅಕೃತ ಸುಕೃತಸ್ಯ ಕೃತ ವಿಶ್ರಂಭ ಆತ್ಮ ಪ್ರಯತ್ನೇನ ತದ್ ಅವಿಗಣಯನ್ ಸ್ವಜನ ಇವ ಆಗಮಿಷ್ಯತಿ. ಪ್ರಶ್ನಾರ್ಥಕ ಇಟ್ಟುಕೊಳ್ಬೇಕದನ್ನು. ಸ್ವಜನ ಇವ ಆಗಮಿಷ್ಯತಿ ಬರುತ್ತೆ ತಾನೆ ಅಂತ ಹಾಗೆ. ಅಪಿಕ್ಷೇಮೇಣ ಅಸ್ಮಿನ್ ಆಶ್ರಮೋಪವನೆ ಶಷ್ಪಾಣಿ ಚರಂತಂ ದೇವಗುಪ್ತಂ ದ್ರಕ್ಷ್ಯಾಮಿ. ದೇವತೆಗಳ ರಕ್ಷಣೆಯಿಂದ ಅದು ಕ್ಷೇಮವಾಗಿ ಬಂದು ಈ ಆಶ್ರಮದಲ್ಲಿ ಇರುವ ಹಸಿರು ಹುಲ್ಲುಗಳನ್ನು ಮೇಯೋದನ್ನ ನಾನು ಯಾವಾಗ ನೋಡ್ತೇನೋ ಅಂತ. ದೇವಗುಪ್ತಂ, ದೇವತೆಗಳೇ ರಕ್ಷಣೆ ಮಾಡಬೇಕದನ್ನ. ಕಾಡಿನಲ್ಲೆಲ್ಲೋ ಹೋಗಿದೆ, ಮೇಯ್ತಾ ಇದೆ ಅಂದ್ಕೊಳ್ತೇನೆ. ದೇವತೆಗಳಿಂದ ರಕ್ಷಿತವಾದಂತಹ ಆ ಮಗು ನನ್ನ ಆಶ್ರಮಕ್ಕೆ ಬಂದು ನನ್ನ ಆಶ್ರಮದ ಉಪವನದಲ್ಲಿ, ಅಸ್ಮಿನ್ ಆಶ್ರಮೋಪವನೆ ಕ್ಷೇಮೇಣ ಶಷ್ಪಾಣಿ ಚರಂತಂ ಅಪಿದ್ರಕ್ಷ್ಯಾಮಿ ಅಂತ. ಅಪಿ ಅನ್ನೋದನ್ನ ಹಾಗೆ, ಅಪಿದ್ರಕ್ಷ್ಯಾಮಿ, ನನ್ನ ಆಶ್ರಮಕ್ಕೆ ಬಂದು ಈ ಆಶ್ರಮದ ಉಪವನದಲ್ಲಿ ಹಸಿರು ಹುಲ್ಲನ್ನ ಮೇಯೋದನ್ನ ನಾನು ನೋಡ್ತೇನೆ ತಾನೆ, ಏನೂ ಅಪಾಯ ಇಲ್ಲದೆ ಬರುತ್ತೆ ತಾನೆ ಅದು ಅಂತ ಅರ್ಥ. ಶಷ್ಪ ಅಂತಂದ್ರೆ ಆಗತಾನೆ ಬೆಳೆದ ಹಸಿರು ಹುಲ್ಲುಗಳು, ಚಿಗುರು. ಆಚಾರ್ಯ ಕೇಳಿಸ್ತಾ ಇಲ್ಲ, ಆಚಾರ್ಯ ಇಲ್ಲ ಕಾಣುತ್ತೆ.
ಹಲೋ. ಕೇಳಿಸ್ತಾ ಇಲ್ಲ. ಹೌದು, ಆಚಾರ್ಯ ಲೆಫ್ಟ್ ಅಂತ ಬಂತು. ಗುರುಗಳು ಲೆಫ್ಟ್ ಅಂತ ಹೇಳಿ ಬಂತು, ಅದು ನೋಡ್ಬೇಕಾಗಿದೆ. ಆಚಾರ್ಯ ಲೆಫ್ಟ್ ಅಂತಿದೆ. ಮತ್ತೆ ನೋಡ ಬರ್ಬೋದು ಅಲ್ಲ ನಾರಾಯಣ ಅವರೇ? ಹಾ, ಬಂದು ಆಚಾರ್ಯ ಡಿಸ್ಕನೆಕ್ಟ್ ಆಗಿತ್ತಾ? ಹೌದು, ಡಿಸ್ಕನೆಕ್ಟ್ ಆಗಿತ್ತು. ಬಂತಲ್ಲ ಇವಾಗ? ಹಾ, ಬಂತು ಬಂತು. ಓಕೆ. ಕೇಳಿಸ್ತಾ ಇಲ್ಲ, ಒಂದ್ ನಿಮಿಷ. ಕೇಳಿಸ್ತಾ ಇದೆ ಆಚಾರ್ಯ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ನನಗೆ. ನಿಮ್ ಮಾತು ಕೇಳಿಸೋದು ಇದು ಏನದು, ಮ್ಯೂಟ್ ಮಾಡಿದ್ದೆ, ಅದು ಹಾಂ, ಮ್ಯೂಟ್ ಮಾಡ್ತೀನಿ. ಅದಿನ್ನೂ ಬರ್ತಾ ಇಲ್ಲ, ಒಂದ್ ನಿಮಿಷ. ಮಳೆ ಪ್ರಾಬ್ಲಮ್ ಇಂದ ಒவ்வೊಂದು ಏರಿಯಾಗ ನೆಟ್ವರ್ಕ್ ಕವರೇಜ್ ಆಗ್ತಾ, ಒவ்வೊಂದು ಏರಿಯಾ ಕವರೇಜ್ ಆಗೋದಿಲ್ಲ. ಮಳೆ ಇದೆಯಾ ಇನ್ನು? ಮಳೆ ಬರ್ತಾ ಇದೆಯಾ? ಹೋದ್ರಿ ಕ್ರೋಂಪೇಟೆ ಸೈಡ್ ಕೊಂಚ ರೈನಿ ಅದಲ್ಲ ಇಪ್ಪ. ಓಹೋ, ಇಲ್ಲಿ ಕೆ ನಗರಲ್ಲೂ ಬರ್ತಾ ಇದೆ ಗುರುಗಳೇ. ಅವಾಗ ನಂಗೆ ಏನಾರ ಜೋರ್ ಬರೋ ತರ ಇದೆಯಾ? ಏನಾರ ಹೇಳ್ತಾ ಇದ್ದಾರಾ? ಸ್ವಲ್ಪ ಆಚಾರ್ಯ ಈಗ ತುಂಬ ಹುಷಾರಾಗಿ ಇರ್ಬೇಕು ಕಮ್ಮಿ ಅಂತ ಆಯ್ತಾ ಹೇಳ್ತಾರೆ. ಆಚಾರ್ಯ? ಹಾ, ಗೋಶಾಲೆಗೆ ನೀರು ನುಗ್ಗಿತ್ತಲ್ಲ, ಎಲ್ಲ ಕಮ್ಮಿ ಆಯ್ತಾ? ಹಾ, ಇಲ್ಲೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಮ್ಮಿ ಆಯ್ತು. ಅವತ್ತೊಂದು ಒಂದೂವರೆ 2 ದಿವಸ ಇತ್ತು ನೀರು, ಹಾ ಹಾ ಹಾ, ಆಮೇಲೆ ಎಲ್ಲ ಹೋಯ್ತು. ನೋಡಿದೆ ಫೋಟೋ ಎಲ್ಲ. ಹೌದೌದು. ನೆನ್ನೆ ಬರೋಂಗೆ ಹೇಳಿದ್ರು, ಹಂಗೆ ಬಂತು ಗುರುಗಳೇ. 18ನೇ ತಾರೀಕೇನೋ ಮತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಸೋಮವಾರ. ಸರಿ. ಷಷ್ಪಾಣಿ ಅಂತಂದ್ರೆ ಹಸಿರು ಹುಲ್ಲು, ಆಗತಾನೆ ಬೆಳೆದಂತಹ ಚಿಗುರು ಹುಲ್ಲು. ಅದು ಅದು ಇದಕ್ಕೆ ಜಿಂಕೆಗಳಿಗೆ ತುಂಬಾ ಇಷ್ಟ. ಅದನ್ನ ಮೇಯೋದನ್ನ ಚರಂತಂ ಷಷ್ಪಾಣಿ ಬಿದ್ರಕ್ಷಾಮಿ, ನಾನು ನೋಡ್ತೇನೆ ತಾನೆ ಅಂತ. ಅಪಿಕ್ಷೇಮೇಣ ಅಸ್ಮಿನ್ ಆಶ್ರಮೋಪವನೆ ಷಷ್ಪಾಣಿ ಚರಂತಂ ದೇವಗುಪ್ತಂ ರಕ್ಷಾಮಿ. ದೇವಗುಪ್ತ ಅಂದ್ರೆ ಏನಾಚಾರ್ಯ? ದೇವತೆಗಳೇ ರಕ್ಷಣೆ ಮಾಡಬೇಕು ಆ ಮಗುನ. ಜಿಂಕೆ, ಬಾಲ ಜಿಂಕೆಯನ್ನ ದೇವಗುಪ್ತಂ, ಇದು ಏಣ ಬಾಲಕ, ಬಾಲಕಂ ಅಂತ. ಹಿಂದೆ ಏಣ ಬಾಲಕಂ ಅಂತ ಬಂತಲ್ಲ, ಅದು ದೇವಗುಪ್ತಂ ಏಣ ಬಾಲಕಂ. ದೇವತೆಗಳಿಂದ ರಕ್ಷಿತವಾದಂತಹ ಆ ಜಿಂಕೆ ಮರಿಯು ಅದನ್ನ ನಾನು ನೋಡ್ತೇನೆ ತಾನೆ ಅಂತ. ಅಪಿನ ವೃಕಃ ಸಾಲಾವೃಕೋ ಅನ್ಯತಮೋವಾ ನೈಕಚರೋವಾ ಭಕ್ಷಯತಿ. ತೋಳ, ನಾಯಿ, ನರಿ ಅಥವಾ ಬೇರೆ ಯಾವುದೇ ಮೃಗಗಳು, ಅಥವಾ 8 ಕಾಲಿನ ಮೃಗ ಯಾವುದಾದ್ರೂ, ಅದೆಲ್ಲ ತಿಂದು ಹಾಕಿಲ್ಲ ತಾನೆ ಅದನ್ನ ಅಂತ. ಹಿಂಗೆಲ್ಲ ಕೆಟ್ಟದ್ದನ್ನು ವಿಚಾರ ಮಾಡ್ತಾನೆ, ಒಳ್ಳೆಯದನ್ನು ವಿಚಾರ ಮಾಡ್ತಾನೆ. ನೈಕಚರಃ
ಅನ್ಯತಮೋವಾ ನೈಕಚರಃ ಅಂತ. ಇದಕ್ಕೆ ನೈಕಚರ ಅಂತ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ಅಷ್ಟಪಾನ್ ಮೃಗ ವಿಶೇಷ ಅಂತ ಬರೀತಾರೆ. 8 ಕಾಲಿನ ಮೃಗ ಅಂತ. ಯಾದವಾರ್ಯರು ಹಂದಿ ಮೊದಲಾದಂಥವುಗಳು ಅಂತ ಒಂದು ಅರ್ಥ ಬರೆದು, ಆಮೇಲೂ ಅವರು ಇದನ್ನು ಬರೀತಾರೆ. ವಿಜಯಧ್ವಜರ ತೀರ್ಥರು ಬರೆದದ್ದನ್ನು ನೋಡಿ ಅದನ್ನು ಮೃಗ ವಿಶೇಷ, ಅಷ್ಟಪಾನ್ ಮೃಗ ವಿಶೇಷೋ ವಾ ಅಂತ ಹೇಳಿ ಅದನ್ನು ಬರೀತಾರೆ. ನೈಕಚರಃ ಅಂತನ್ನೋ ಶಬ್ದಕ್ಕೆ ಮೊದಲು ವೃಕಃ, ಸಾಲಾವೃಕಃ ಅಂತಿದೆ. ಆಮೇಲೆ ಅನ್ಯತಮೋವಾ ನೈಕಚರಃ ಅಂತಿದೆ. ವೃಕಃ ಅಂತಂದ್ರೆ ತೋಳ ಅಂತ ಅರ್ಥ, ಸಾಲಾವೃಕ ಅಂತಂದ್ರೆ ನಾಯಿ ಅಂತ ಅರ್ಥ. ಆಮೇಲೆ ಅನ್ಯತಮೋವಾ ನೈಕಚರಃ, ಬೇರೆ ಯಾವ್ದಾದ್ರು ಮೃಗಗಳು, ಬೇರೆ ಯಾವ್ದಾದ್ರು ಅಂತಾಗ ಹಂದಿ ಮೊದಲಾದವುಗಳು ಅಂತ ಒಂದರ್ಥ. ಅಥವಾ ಅಷ್ಟಪ ಅಂದ್ರೆ ಆ 8 ಕಾಲಿನ ಒಂದು ಮೃಗ ವಿಶೇಷ ಅಂತ. 8 ಕಾಲಿನ ಮೃಗಗಳು ಯಾವ್ದಾದ್ರು ತಿಂದು ಹಾಕಿಲ್ಲ ತಾನೆ ಅಂತ. ಯಾವುದಿದೆ 8 ಕಾಲಿನ ಮೃಗ? ನೋಡಿದೀರಾ? 8 ಕಾಲಿಂದು ಅಂತ ಬರೀತಾರೆ. 8 ಕಾಲಂದ್ರೆ ಇದು ಇಂಥ ತರ ಡೈನೋಸಾರ್ಸ್ ಡೈನೋಸಾರ್ಸ್ ಸ್ಪೈಡರ್, ವೈಲ್ಡ್ ಸ್ಪೈಡರ್ ಹೇಳ್ತಾರೆ. ಕಾಡಿನಲ್ಲಿ ಓಡುವಂತ ಒಂದು ಸ್ಪೈಡರ್, ಅದು ಕನ್ನಡದಲ್ಲಿ ಏನು ಗೊತ್ತಿಲ್ಲ. ಏನಂದ್ರೆ ಇಂಗ್ಲಿಷ್ ಅಲ್ಲಿ ಏನಂದ್ರೆ ಚೇಳು ಗುರುಗಳೇ, ಚೇಳು. ಚೇಳು ಅದು ಜಿಂಕೆ ಸ್ಕಾರ್ಪಿಯನ್, ಅದು ಡೈನೋಸಾರ್ಸ್ ಸ್ಪೈಡರ್ ಹೇಳ್ತಾರೆ, ವೈಲ್ಡ್ ಸ್ಪೈಡರ್ ಸಿಲಂದಿ ಅಂತ ಹೇಳ್ತಾರೆ ತಮಿಳಲ್ಲಿ. ತಮಿಳಲ್ಲಿ ಸಿಲಂದಿ. ಅದು ಜಿಂಕೆಯನ್ನು ತಿನ್ನತ್ತಾ ಅಂತ ದೊಡ್ಡದದು? ಜಿಂಕೆ ತಿನ್ನಲ್ಲ ಅದು. ಅದು ಒಂದು ಕಚ್ಚಿದ್ರೆ ಅದು ಪಾಯ್ಸನ್, ಅದು ವಿಷ. ಹಾಗೆ ಅಲ್ಲಿ ಅಪಿನವೃಕಃ ಸಾಲಾವೃಕನ ತಮೋವಾನೇಕ ಜಕ್ಷತಿ ಅಂತಿದೆ. ಜಕ್ಷತಿ ಅಂದ್ರೆ ತಿನ್ನೋದಿದು. ಜಕ್ಷತಿ ಅಥವಾ ಭಕ್ಷಯತಿ ಅಂತ 2 ಪಾಠ ಇದೆ. ಓಕೆ. ಜಕ್ಷತಿ ಅಂದ್ರೂ ಭಕ್ಷಯತಿ ಅಂದ್ರೂ ಕಚ್ಚೋದು ಅನ್ನೋ ಅರ್ಥ ಬರೋದಿಲ್ಲ. ಕಚ್ಚೋದು ಅನ್ನೋದು ಬರೋದು ಹಾವು ಚೇಳುಗಳಿಗೂ ಕೂಡ ಕಚ್ಚೋದು ಅಂತ ಬರುತ್ತೆ. ಅದನ್ನ ಹೇಳಿಲ್ಲ ಇಲ್ಲಿ. ಅದಕ್ಕೆ ದಂಶತಿ ಕಚ್ಚೋದಾಗಿದೆ, ಕಚ್ಚೋದಾಗಿದೆ. ದಂಶತಿ ಪ್ರಾಣಿ ಅಂದ್ರೆ ಇದಕ್ಕಿಂತ ದೊಡ್ಡದಾಗಬೇಕು. ಜಿಂಕೆಯನ್ನು ತಿನ್ನುವಂತಹ ಪ್ರಾಣಿ ಸ್ವಲ್ಪ ದೊಡ್ಡದಿರ್ಬೇಕು. ಈಗ ತೋಳ, ನಾಯಿ, ಹಂದಿ ಅದೆಲ್ಲ ತಿನ್ನತ್ತಲ್ವಾ, ಆ ತರ 8 ಕಾಲಿನ ಪ್ರಾಣಿ ಅದು ಯಾವ್ದೋ ಇರಬಹುದು. ನೈಕಚರ ಅನ್ನೋದಕ್ಕೆ ಅನೇಕ ಕಾಲುಗಳಿಂದ ಓಡಾಡೋದು ಅಂತ. ಅದಕ್ಕೆ ಅವರು ಅಷ್ಟಪ ಮೃಗ ವಿಶೇಷ ಅಂತ 8 ಕಾಲಿನ ಪ್ರಾಣಿ ಯಾವ್ದಾದ್ರು ತಿಂದಿರ್ಬೋದೋ ಏನೋ ಅಂತ ವಿಜಯಧ್ವಜರು ಬರೀತಾರೆ. ಅವರಿಗೆ ಆ 8 ಕಾಲಿನ ಪ್ರಾಣಿ ಅಂತ ಹೇಳುವಾಗ ಯಾವ್ದು ತಲೆಯಲ್ಲಿದೆ ಅಂತ ಗೊತ್ತಿಲ್ಲ, ನಾವು ನೋಡಿಲ್ಲ ಅನ್ಸುತ್ತದೆ. ಇರತ್ತೆ ಕಾಡಿನಲ್ಲಿ ನಾನಾ ರೀತಿ ಪ್ರಾಣಿಗಳೆಲ್ಲ ಇರತ್ತೆ. ಅಪಿನವೃಕಃ ಸಾಲಾವೃಕೋ ಅನ್ಯತಮೋವಾ ನೈಕಚರೋವಾ ಭಕ್ಷಯತಿ ಅಥವಾ ಜಕ್ಷತಿ. ನಿಮ್ಲೋಚತಿ ಭಗವಾನ್ ಸಕಲ ಜಗತ್ ಕ್ಷೇಮೋದಯಃ ಸೂರ್ಯಾತ್ಮಾದ್ಯಾಪಿ ನ ಮಮ ಮೃಗವಧೂನ್ಯಾಸ ಆಗಚ್ಚತಿ. ಸಾಯಂಕಾಲ ಆಯ್ತು, ಇನ್ನೂ ಬರ್ಲಿಲ್ಲ ಅದು. ಒಂದೊಂದ್ಸಲ ಅವನು ಹೆಂಗ್ ವಿಚಾರ ಮಾಡ್ತಾನೆ ಅಂದ್ರೆ, ಇಡೀ ಜಗತ್ತಿಗೆ ಕ್ಷೇಮವನ್ನ ಉದಯಿಸ್ತಕ್ಕಂತಹ ಭಗವಾನ್ ಸೂರ್ಯ ಅವನು ಅಸ್ತ ಆಗ್ತಾ ಇದ್ದಾನೆ. ಆದ್ರೂ ಈ ಜಿಂಕೆ ಮರಿ ಇನ್ನೂ ಬರ್ಲಿಲ್ವಲ್ಲ ಅಂತ, ನನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋಗಿರುವ ಈ ಮರಿ ಇನ್ನೂ ಯಾಕೆ ಬರ್ಲಿಲ್ಲೋ ಏನೋ ಅಂತ ವಿಚಾರ ಮಾಡ್ತಾ ಇದ್ದಾನೆ.
ನಿಮ್ಲೋಚತಿ ಭಗವಾನ್ ಸಕಲ ಜಗತ್ ಕ್ಷೇಮೋದಯ ಸೂರ್ಯ. ಸೂರ್ಯ ಜಗತ್ ಕ್ಷೇಮೋದಯ, ಸಕಲ ಜಗತ್ತಿನ ಕ್ಷೇಮಕ್ಕೆ ಉದಯಿಸುವವನು ಆ ಸೂರ್ಯ. ಅಂತಹ ಸೂರ್ಯ ಈಗ ನಿಮ್ಲೋಚತಿ ಅಸ್ತ ಆಗ್ತಾ ಇದ್ದಾನೆ. ಅಂದ್ರೆ ಸಾಯಂಕಾಲ ಆಯ್ತು, ಸೂರ್ಯ ಅಸ್ತ ಆಗ್ತಾ ಇದೆ, ಅಷ್ಟೊತ್ತಿಗೆ ಬರಬೇಕಲ್ಲ. ಪ್ರಾಣಿಗಳು ಸಾಧಾರಣವಾಗಿ ಸೂರ್ಯಾಸ್ತದ ಟೈಮಿಗೆ ಮನೆಗೆ ಬಂದು ಬಿಡ್ತಾವೆ. ಇದು ಯಾಕೋ ಇನ್ನು ಬರ್ಲಿಲ್ವಲ್ಲ, ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಈ ಒಂದು ವಿಚಾರ. ನಿಮ್ಲೋಚತಿ ಭಗವಾನ್ ಸಕಲ ಜಗತ್ ಕ್ಷೇಮೋದಯ ಸೂರ್ಯ ಸೂರ್ಯಾತ್ಮ ಅದ್ಯಾಪಿ ನ ಮಮ ಮೃಗವಧೂನ್ಯಾಸ ಆಗಚ್ಚತಿ. ಮಮ ಅಂತ ಹೇಳ್ತಾನೆ, ಇದು ನಂದು ಅಂತ. ಅವನಿಗೆ ಅಷ್ಟು ಅದ್ರ ಮೇಲೆ ಅಭಿಮಾನ. ಸೂರ್ಯ ಮುಳುಗ್ತಾ ಇದ್ದಾನೆ, ಆದರೂ ನನ್ನ ಪ್ರೀತಿಯ, ನನ್ನ ರಕ್ಷಣೆಯಲ್ಲಿ ಇರುವ ನನ್ನ ಪ್ರೀತಿಯ ಈ ಮರಿ ಇನ್ನೂ ಬರ್ಲಿಲ್ವಲ್ಲ. ನ ಆಗಚ್ಚತಿ, ಯಾಕೆ? ತುಂಬಾ ಪಾಠಾಂತರಗಳಿದೆ ಆಚಾರ್ಯ, ಹಾ, ತುಂಬಾ ಪಾಠಾಂತರಗಳು. ಅದ್ಯಾಪಿನ ಮಮ ಮೃಗ ವಧೂನ್ಯಾಸ ಆಗಚ್ಚತಿ ಅಂತಿದೆಯಾ? ಇಲ್ಲ, ಸಕಲ ಜಗತ್ಕ್ಷೇಮೋದಯ ತ್ರಿಯಾತ್ಮಾದ್ಯಾಪಿ. ಕ್ಷೇಮೋದಯಸ್ತ್ರಯಾತ್ಮ ತ್ರಿಯಾತ್ಮಾದ್ಯಾಪಿ. ಕ್ಷೇಮೋದಯಸ್ತ್ರಯಾತ್ಮ. ಯಾಕೆ ಯಾವತ್ತಿದೆ ತ್ರಿಯಾತ್ಮ ಅಂತ? ತ್ರಯಾತ್ಮ ಅಂತಿದೆಯಾ? ತ್ರಿಯಾತ್ಮಾದ್ಯಾಪಿ ಮಮ ನ ಮೃಗವಧೂನ್ಯಾಸ ಆಗಚ್ಚತಿ. ಸೂರ್ಯ ಆತ್ಮ, ಸೂರ್ಯಾತ್ಮ ಅಂತಿದೆ. ಸೂರ್ಯಾತ್ಮ ಇತಿ ಕ್ವಚಿತ್ ಪಾಠ ಅಂತ ಬರೀತಾರೆ. ಜಗತ್ ಕ್ಷೇಮೋದಯ ತ್ರಯಾತ್ಮ ಅಂತ ಇದೆ ಅಲ್ಲಿ. ವಿಜಯಧ್ವಜರು ಅದಕ್ಕೆ ಸೂರ್ಯ ಅಂತಾನೆ ಹೇಳ್ತಾರಲ್ಲ. ಪ್ರಕಾಶಿಕದಲ್ಲಿ ತ್ರಯಾತ್ಮ ಅಂತ ತಗೊಂಡಿದ್ದಾರೆ. ತ್ರಯಾತ್ಮ ಅಂದ್ರೆ ವೇದ ಪ್ರತಿಪಾದ್ಯನಾದ ಸೂರ್ಯ ಅಂತಾನೆ ಅರ್ಥ. ತ್ರೈ ಅಂದ್ರೆ ವೇದ, ಸರಿ. ಆ ವೇದ ಪ್ರತಿಪಾದ್ಯನಾದ ಸೂರ್ಯ ಅವನು ಉದಯ, ಕ್ಷೇಮಕ್ಕೋಸ್ಕರ ಉದಯಿಸ್ತಕ್ಕಂಥವನು, ಜಗತ್ ಕ್ಷೇಮಕ್ಕೋಸ್ಕರ ಉದಯಿಸ್ತಕ್ಕಂತಹ ತ್ರಯಾತ್ಮ, ವೇದ ಪ್ರತಿಪಾದ್ಯನಾದ ಸೂರ್ಯ. ಸರಿ, ಅದೇ ಅರ್ಥ ಬರುತ್ತೆ. ಹೌದು, ತ್ರಯಾತ್ಮ ಅಂತ ತಗೊಳ್ಬೇಕು. ಇಲ್ಲ ಅಂದ್ರೆ ಸೂರ್ಯ ಅಂತಾನೆ ಪಾಠ ಇದೆ. ಸೂರ್ಯಾತ್ಮ ಇತಿ ಕ್ವಚಿತ್ ಪಾಠ ಅಂತ ಬರೀತಾರೆ. ಸೂರ್ಯಾತ್ಮ ಅಂತ ಕೂಡ ಪಾಠ ಇದೆ. ತ್ರಯಾತ್ಮ ಅಂತ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ವೇದ ಪ್ರತಿಪಾದ್ಯ ಅನ್ನೋ ಅರ್ಥ ಬರ್ತದೆ. ಸೂರ್ಯನಾರಾಯಣ ಅಂತ ಅಭಿಪ್ರಾಯ. ಅವನು ನಿಮ್ಲೋಚತಿ ಅಂದ್ರೆ ಅಸ್ತಂಗತನಾಗ್ತಾ ಇದ್ದಾನೆ. ಆದರೂ ಕೂಡ ಮಮ ಮೃಗವಧೂನ್ಯಾಸ ನ ಆಗಚ್ಚತಿ, ನನ್ನ ರಕ್ಷಣೆಯಲ್ಲಿರುವ ಈ ಮಗು ಇನ್ನು ಬರ್ಲಿಲ್ವಲ್ಲ ಅಂತ ಅರ್ಥ. ಅಪಿಸ್ವಿತ್ ಅಕೃತ ಸುಕೃತಂ ಮಮ ಆಗತ್ಯ ಸುಖಯಿಷ್ಯತಿ ಹರಿಣ ರಾಜಕುಮಾರೋ ವಿವಿಧ ರುಚಿರ ದರ್ಶನೀಯ ನಿಜ ಮೃಗಧಾರಕ ವಿನೋದೈಃ ಅಸಂತೋಷಂ ಸ್ವಾನಾಂ ಅಪನುದನ್. ಅದು ಕೂಡ ಅಪಿಸ್ವಿತ್ ಅಂತ ಮೊದಲು ಅಪಿ ಅಂತ ಅನ್ನೋ ಶಬ್ದ ಬಂದಾಗ ಅಪಿಸ್ವಿತ್ ಅಪಿ ಅನ್ನೋ ಶಬ್ದ ಮೊದಲು ಹಾಕಿದ್ರೆ ಪ್ರಶ್ನಾರ್ಥಕ ಯಾವಾಗ್ಲೂ ಕೂಡ. ಅಲ್ಲಿಂದ ಎಲ್ಲ ಹಿಂದಿನ 4-5 ಪದ್ಯಗಳು ಗದ್ಯಗಳು ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದ್ದೆ. ಎಲ್ಲ ಕಡೆಯಲ್ಲೂ ಅಪಿ ಅನ್ನೋ ಶಬ್ದದಿಂದ ಪ್ರಾರಂಭ ಮಾಡಿದ್ದಾರೆ. ಇಲ್ಲೂ ಹಾಗೆ ಅಪಿಸ್ವಿತ್ ಸ್ವಾನಾಂ ಉಪನುದನ್, ಸ್ವಾನಾಂ ಉಪನುದನ್ ಅಂತ. ಒಂದು ವೇಳೆ ಏನಾದರೂ ಅನಾಹುತ ಆಗಿರ್ಬೋದು, ನಾನು ಸುಮ್ಮನೆ ಏನೇನೋ ವಿಚಾರ ಮಾಡ್ತಾ ಇದ್ದೇನೆ, ಏನಾಗಿರ್ಲಿಕ್ಕಿಲ್ಲ. ಜಿಂಕೆ ಮರಿಗಳಿಗೆ ಸ್ವಭಾವ ಸಿದ್ಧವಾಗಿರ್ತಕ್ಕಂತಹ
ಆ ಕಡೆ ಈ ಕಡೆ ಓಡಾಡೋದು, ಮೇಯ್ಕೊಂಡು ಬರೋದು, ಇದೆಲ್ಲ ಪ್ರಾಣಿಗಳು ಮಾಡುವಂತಹ ಸಹಜವಾದಂತಹ ಲೀಲೆಗಳು. ಆ ರೀತಿ ಲೀಲೆಯನ್ನ ಮಾಡ್ತಾ ನನಗೆ ಸುಖವನ್ನ ತಂದು ಕೊಡ್ತಾನೆ ತಾನೆ ಅಂತ ಈ ಹರಿಣ ರಾಜಕುಮಾರ ಅಂತ. ಹರಿಣ ರಾಜಕುಮಾರ ವಿವಿಧ ರುಚಿರ ದರ್ಶನೀಯ ನಿಜ ಮೃಗಧಾರಕ ವಿನೋದೈಹಿ. ತಾನು ಸುಂದರವಾದ ಲೀಲೆಗಳು, ಮನೋಹರವಾದ ಆಟಗಳು ಮೊದಲಾದವುಗಳನ್ನ ಮಾಡ್ತಾ ನನಗೆ ಸುಖವನ್ನ ತಂದು ಕೊಡ್ತದೆ ತಾನೆ ಈ ಹರಿಣ ರಾಜಕುಮಾರ. ನನಗೆ ಆ ಸಂತೋಷವನ್ನ ತಂದು ಕೊಡ್ತಾನೆ ತಾನೆ. ನನ್ನ ದುಃಖವನ್ನ ದೂರ ಮಾಡ್ತಾನೆ ತಾನೆ. ಹೀಗೆ ನನಗೆ ದುಃಖ ಆಗಿದೆ, ಅದು ಕಂಡಿಲ್ಲ, ದೂರ ಹೋಗಿದೆ ಅನ್ನೋ ದುಃಖ ಏನಿದೆ, ಆ ದುಃಖವನ್ನ ಅಸಂತೋಷಂ ಸ್ವಾನಾಂ ಅಪನುದಂತ್ ಅಂದ್ರೆ ನನ್ನ ದುಃಖವನ್ನ ದೂರ ಮಾಡುತ್ತಾ ನನಗೆ ಆ ಸಂತೋಷವನ್ನ ಉಂಟು ಮಾಡ್ತಾನೆ ತಾನೆ. ವಿವಿಧ ರುಚಿರ ದರ್ಶನೀಯ ನಿಜ ಮೃಗ ಧಾರಕ ವಿನೋದೈಹಿ ಅಂತ. ವಿವಿಧವಾದ ರುಚಿರವಾದ, ನಾನಾ ವಿಧವಾದ, ರುಚಿರ ಅಂದ್ರೆ ಮನೋಹರವಾದಂತಹ, ದರ್ಶನೀಯ ನೋಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ, ನಿಜ ಮೃಗಧಾರಕ ವಿನೋದ ತನ್ನ ಆ ಸ್ವಾಭಾವಿಕವಾದ ಲೀಲೆಗಳು ಅಂತ ಅರ್ಥ. ಮೃಗಧಾರಕ ಅಂದ್ರೆ ಮೃಗ ಬಾಲಕ, ಆ ಮೃಗಧಾರಕದ ವಿನೋದ ಲೀಲೆಗಳು. ಮಗು ಸ್ವಾಭಾವಿಕವಾಗಿ ಆಟ ಆಡುವಂತಹ ಲೀಲೆಗಳು. ಆ ಲೀಲಾ ವಿಶೇಷಗಳಿಂದ ನನ್ನ ದುಃಖವನ್ನ ದೂರ ಮಾಡ್ತಾನೆ ತಾನೆ. ಅಸಂತೋಷಂ ಸ್ವಾನಾಂ ಅಸಂತೋಷಂ ಅಪನುದನ್ ನನ್ನ ಆ ದುಃಖವನ್ನ ಪರಿಹಾರ ಮಾಡ್ತಾ ನನಗೆ ಸಂತೋಷವನ್ನ ಉಂಟು ಮಾಡ್ತಾನೆ ತಾನೆ ಅಂತ. ಸುಖೈಷ್ಯತಿ ಮಮ ಅಗತ್ಯ, ಅದು ಎಲ್ಲೋ ದೂರ ಹೋಗಿದ್ದು ನನ್ನ ಹತ್ರ ಬಂದು ನನಗೆ ನನ್ನ ಮುಂದೆನೆ ಸುಂದರವಾಗಿ ಲೀಲೆಗಳನ್ನ ತೋರಿಸ್ತಾ ನನಗೆ ಸಂತೋಷವನ್ನ ಉಂಟು ಮಾಡ್ತಾನೆ ತಾನೆ ಆ ಹರಿಣ ರಾಜಕುಮಾರ. ಅಕೃತ ಸುಕೃತಂ ಅಂತ ಮೊದಲು, ಅಪಿಸ್ವಿತ್ ಅಕೃತ ಸುಕೃತಂ, ಆದ್ರೆ ನಾನೇನ್ ಮಾಡೋದು, ಅಷ್ಟು ಪುಣ್ಯ ಮಾಡಿಲ್ವಲ್ಲ ಅಂತ ಮತ್ತೆ ಒಳಗೊಳಗೇನೆ ಅವನಿಗೆ ಬೇಜಾರು, ಇನ್ನು ಬಂದಿಲ್ವಲ್ಲ ಅದು, ಅದಕ್ಕೆ ಅಕೃತ ಸುಕೃತಂ, ಅಷ್ಟು ಪುಣ್ಯ ಮಾಡಿಲ್ಲಲ್ಲ ನಾನು, ಏನ್ ಮಾಡ್ಲಿ, ಇನ್ನು ಬಂದಿಲ್ಲ, ನನ್ನ ಕಣ್ಣು ಮುಂದೆ ಆ ತರ ಆಟ ಆಡಿ ನನಗೆ ಸಂತೋಷವನ್ನು ಉಂಟು ಮಾಡಿಲ್ವಲ್ಲ, ಮಾಡ್ತಾನೆ ತಾನೆ ಅಂತ. ಅಪಿಸ್ವಿತ್ ಅಕೃತ ಸುಕೃತಂ ಮಮ ಆಗತ್ಯ ಸುಖಯಿಷ್ಯತಿ ಹರಿಣ ರಾಜಕುಮಾರೋ ವಿವಿಧ ರುಚಿರ ದರ್ಶನೀಯ ನಿಜ ಮೃಗ ಧಾರಕ ವಿನೋದೈಹಿ ಅಸಂತೋಷಂ ಸ್ವಾನಾಂ ಅಪನುದನ್. ಶ್ವೇಳಿಕಯಾಮಾಂ ಮುದಾ ಸಮಾಧಿನಾ ಮೀಲಿತ ದೃಶಂ ಪ್ರೇಮ ಸಂಭ್ರಂಭೇಣ ಸಚಕಿತಮಾಗತ್ಯ ಪೃಷತ್ ಅಪರುಷ ವಿಷಾಣಾಗ್ರೇಣ ಲುಠತಿ. ನಾನು ಸಮಾಧಿ ಅವಸ್ಥೆಯಲ್ಲಿ ಕೂತು ಜಪ ಮಾಡ್ತಾ ಕೂತಾಗ ಅದಕ್ಕೇನು ಗೊತ್ತು ಪಾಪ, ಪ್ರೀತಿ, ಪ್ರಣಯ ಸಂಭ್ರಂಭೇಣ, ಪ್ರೇಮ ಸಂಭ್ರಂಭ, ಪ್ರಣಯ ಕೋಪ, ಆಟಕ್ಕೋಸ್ಕರ ನಾನು ಕಣ್ಣು ಮುಚ್ಚಿ ಕೂತಾಗ ಅದು ಆಟಕ್ಕೋಸ್ಕರ ಏನೋ ಭಯ ಆಗಿ ಆ ತನ್ನ ಕೊಂಬಿನ ತುದಿಯಿಂದ ಹಿಂದಿನಿಂದ ಬಂದು ನನ್ನ ಮೈಯನ್ನ ಕೆರಿತಾನೆ ಅಂತ. ಅಪರುಷ ವಿಷಾಣಾಗ್ರೇಣ, ಆ ಕೊಂಬಿನ ತುದಿ, ವಿಷಾಣಾಗ್ರ,
ಆ ಜಿಂಕೆ ಕೊಂಬಿನ ತುದಿಯಿಂದ ಸಚಕಿತಮಾಗತ್ಯ ಏನೋ ಭಯಪಟ್ಟು ಮೃದುವಾಗಿ ಮೃದುವಾಗಿ ಬಂದು ನನ್ನ ಬೆನ್ನನ್ನ ಕೆರಿಬೋದಲ್ಲ. ನಾನು ಸಮಾಧಿ ಅವಸ್ಥೆಯಲ್ಲಿ ಕೂತು ಮೀಲಿತ ದೃಶಂ ಕಣ್ಣು ಮುಚ್ಚಿ ಕೂತಿರ್ತೇನೆ. ಆವಾಗ ಮುಧ ಸಂತೋಷದಿಂದ ಅದು ಆಟ ಆಡ್ತಾ ಕ್ಷೇಳಿಕ ಅಂತಂದ್ರೆ ಆಟ ಆಡೋದು. ಅವು ಪ್ರಾಣಿಗಳು ಸಂತೋಷದಿಂದ ಕುಣಿದಾಡ್ತವೆ. ಅವಕ್ಕೊಂದು ರೀತಿ ಅದೊಂದು ಆಟ, ಕ್ಷೇಳಿಕ ಮಾಡೋದು. ಅದೊಂದು ನಾದ ವಿಶೇಷ ಕ್ರಿಯಾ ಅಂತ ಬರೀತಾರೆ. ಆ ರೀತಿ ಸಂತೋಷದಿಂದ ನಾದ ಮಾಡ್ತಾ ಕ್ಷೇಳಿಕಾದಿಂದ ಸಂತೋಷದಿಂದ ಮುದ ಅದು ಪ್ರೇಮ ಸಂಭ್ರಂಭೇಣ ಪ್ರೀತಿಯಿಂದಲೇನೆ ತನ್ನ ಕೋಮಲವಾದ ಆ ಶೃಂಗ ಏನಿದೆ, ಕೊಂಬುಗಳು ಅಪರುಷ ವಿಷಾಗ್ರ, ಅಪರುಷ ಅಂದ್ರೆ ಅಷ್ಟೊಂದು ಇದೇನಲ್ಲ, ಚೂಪಾಗಿರೋದಿಲ್ಲ, ಅದು ಕೋಮಲವಾಗಿರ್ತಕ್ಕಂತಹ ಇನ್ನು ಆಗತಾನೆ ಬೆಳೀತಾ ಇರೋ ಕೊಂಬುಗಳು. ಅಂತಹ ಕೊಂಬಿನಿಂದ ನನ್ನನ್ನ ಭಯದಿಂದ ಚಕಿತಮಾಗತ್ಯ, ಭಯದಿಂದ ಓಡಿ ಬಂದು ಪೃಷತ್ ಲುಠತಿ ಚುಚ್ಚೋದು ಅಂತ ಅರ್ಥ. ಲುಠತಿ ಅನ್ನೋದಕ್ಕೆ ಲುಠ ಉಪಘಾತೆ ಅಂತ ಧಾತು, ಅಂದ್ರೆ ಬಂದು ಚುಚ್ಚೋದು. ಲುಂಠತಿ ಅಂತ ಕೂಡ ಒಂದು ಪಾಠ ಇದೆ. ಲುಂಠತಿ ಅಂತನ್ನೋ ಪಾಠ ಇಟ್ಕೊಂಡ್ರೆ ಆವಾಗ ಅನುಷ್ಠಾನಕ್ಕೆ ಆಲಸ್ಯವನ್ನ ತಂದು ಕೊಡೋದು ಅಂತ ಅರ್ಥ ಬರ್ತದೆ. ಲುಠಿ ಆಲಸ್ಯೆ ಅಂತ ಒಂದು ಪಾಠ. ಆ ಲುಠಿ ಆಲಸ್ಯ ಅಂತನ್ನೋ ಧಾತು ಇಟ್ಟುಕೊಂಡು ಲುಂಠತಿ ನನಗೆ ತಪಸ್ಸಿಗೆ ಭಂಗ ತಂದು ಕೊಡೋದು, ಹಾಗೆ ಮಾಡುತ್ತೋ ಅಂತ. ಕ್ಷೇಳಿಕಯಾ ಮಾಂ ಮುಧಾ ಸಮಾಧಿನಾ ಮೀಳಿತ ದೃಶಂ ಪ್ರೇಮ ಸಂಭ್ರಂಭೇಣ ಚಕಿತಮಾಗತ್ಯ ಪೃಷತ್ ಅಪರುಷ ವಿಷಾಗ್ರೇಣ ಲುಠತಿ. ಹೀಗೆಲ್ಲ ವಿಚಾರ ಮಾಡ್ತಾ ಇದ್ದಾನೆ. ಅದು ದೂರ ಹೋದಾಗ ಆ ಭರತ ಚಕ್ರವರ್ತಿ ಮಾಡಿದ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಧನ್ಯವಾದ ಧನ್ಯವಾದಗಳು ಆಚಾರ್ಯ. ಆಚಾರ್ಯ ಹರೇ ನಮಃ. ಆಚಾರ್ಯ, ನಾನು ಎನ್ಸೈಕ್ಲೋಪಿಡಿಯಾ ನೋಡಿದ 8 ಕಾಳು ಇರೋದು 60,000 ವಿಷಜಂತುಗಳು ಇದೆಯಂತೆ ಕಾಡಲ್ಲಿ. ಅದನ್ನ ಕೆಲವೊಂದು ಫೋಟೋ ನಿಮ್ಗೆ ಕಳಿಸಿದೀನಿ ವಾಟ್ಸಪ್ ಅಲ್ಲಿ, ದಯವಿಟ್ಟು ನೋಡಿ. 8 ಕಾಲಿರುವಂತದ್ದು 60,000 ವಿಷಜಂತುಗಳು ಇದ್ದಾವೆ. ಇದಾವೆ ಕಾಡಲ್ಲಿ. ಎಲ್ಲ ಚಿಕ್ಕದು ಸ್ಕಾರ್ಪಿಯನ್ ತರ ಇರುತ್ತೆ, ಇದ್ರ ತರ ಇರುತ್ತೆ, ಜೇಡ ಸ್ಕಾರ್ಪಿಯನ್ ಆ ತರ ಸೈಜ್. ಒಂದು 7-8 ಇಮೇಜ್ ಕೊಟ್ಟಿದ್ದಾರೆ ಎನ್ಸೈಕ್ಲೋಪಿಡಿಯಾ ಬ್ರಿಟಾನಿಕಾ, ನಿಮ್ಗೆ ಇಮೇಜ್ ಕಳಿಸಿದ್ರೆ ಅಂತ ನೋಡ್ಬೇಕಿತ್ತು. ಅದು ಹುಡುಕಿದ್ರೆ ಸಿಗತ್ತೆ. ನಾವು ಇಮಿಡಿಯೇಟ್ ನೀವು ಹೇಳಿದಾಗ ನಾನು ಅಷ್ಟು ನೋಡಿದೆ. ಆ ಚಿಕ್ಕದೇ ತುಂಬಾನೇ ಪಾಯ್ಸನಸ್. ಆಕ್ಚುಲಿ ಸ್ಕಾರ್ಪಿಯನ್ ತುಂಬಾ ಪಾಯ್ಸನಸ್. ಅದು ಕಾಡಲ್ಲಿರೋ ಒಂಥರ ವೈಲ್ಡ್ ಸ್ಕಾರ್ಪಿಯನ್ ಅಂತಾರೆ. ತುಂಬಾನೇ ಒಂದ್ಸತಿ ಬೈಟಲ್ಲೇ ಸತ್ತೋಗುತ್ತೆ ಎಲ್ರು, ಆತರ ಪಾಯ್ಸನಸ್. ಕಳಿಸಿದೀನಿ. ನಮಸ್ಕಾರ ಆಚಾರ್ಯ.